ಟಾಲಿವುಡ್ ಯುವ ನಾಯಕ ನಾಗಚೈತನ್ಯ ಅವರ ಪತ್ನಿ ಮತ್ತು ಅಕ್ಕಿನೇನಿ ಸೊಸೆ ಶೋಭಿತಾ ಧೂಳಿಪಾಲ ಅವರಿಗೆ ಸಂಬಂಧಪಟ್ಟ ವಿಷಯವೊಂದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಿಸಿ ವಿಷಯವಾಗ್ತಾ ಇದೆ. ಇದಕ್ಕೆ ಕಾರಣ ಅವರ ಆದಾಯ. ಚಲನಚಿತ್ರಗಳು ಮಾತ್ರವಲ್ಲ, ಜಾಹೀರಾತುಗಳು ಮತ್ತು ಬ್ರ್ಯಾಂಡ್ ಪ್ರಚಾರಗಳ ಮೂಲಕ ಅವರು ಗಳಿಸುವ ಮೊತ್ತವು ಸಾಮಾನ್ಯವಲ್ಲ. ರಾಷ್ಟ್ರೀಯ ಮಾಧ್ಯಮ ವರದಿಗಳ ಪ್ರಕಾರ ಶೋಭಿತಾ ಬ್ರ್ಯಾಂಡ್ ಪ್ರಚಾರಗಳ ಮೂಲಕ ವರ್ಷಕ್ಕೆ 10 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಗಳಿಸ್ತಾ ಇದ್ದಾರೆ. ಅಕ್ಕಿನೇನಿ ನಾಗಚೈತನ್ಯ ಅವರನ್ನ ಮದುವೆಯಾದ ನಂತರ ಶೋಭಿತಾ ಧೂಳಿಪಾಲ ಅವರ ಕ್ರೇಜ್ ಇದ್ದಕ್ಕಿದ್ದಂತೆ ಹೆಚ್ಚಾಗ್ತಾ ಹೋಯಿತು. ಬೆಳ್ಳಿ ಪರದೆಯಲ್ಲಿ ಮಾತ್ರವಲ್ಲ, ಮಾಡೆಲಿಂಗ್ ಕ್ಷೇತ್ರದಲ್ಲೂ ಅವರ ಬ್ರ್ಯಾಂಡ್ ಮೌಲ್ಯವು ಅಗಾಧವಾಗಿ ಹೆಚ್ಚಾಗಿದೆ. ಪ್ರಸ್ತುತ ಶೋಭಿತಾ ಚಲನಚಿತ್ರಗಳಿಗಿಂತ ಬ್ರ್ಯಾಂಡ್ ಅನುಮೋದನೆಗಳ ಮೂಲಕ ಹೆಚ್ಚು ಗಳಿಸ್ತಾರೆ ಎಂಬ ಚರ್ಚೆ ಚಲನಚಿತ್ರ ವಲಯಗಳಲ್ಲಿ ನಡೀತಾ ಇದೆ. ಶೋಭಿತಾ ಧೂಳಿಪಾಲ ಅವರ ಕ್ಲಾಸಿ ಶೈಲಿ ಮತ್ತು ಜಾಗತಿಕ ನೋಟವು ಅಂತಾರಾಷ್ಟ್ರೀಯ ಬ್ರ್ಯಾಂಡ್ಗಳನ್ನು ಸಹ ಆಕರ್ಷಣೆ ಮಾಡ್ತಾ ಇದೆ. ಟಾಲಿವುಡ್ ಮತ್ತು ಬಾಲಿವುಡ್ನಲ್ಲಿ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಅವರ ಗುರುತಿಸುವಿಕೆ ಒಂದು ಪ್ಲಸ್ ಪಾಯಿಂಟ್ ಆಗಿ ಮಾರ್ಪಟ್ಟಿದೆ. ಅವರ ಬ್ರ್ಯಾಂಡ್ ಒಪ್ಪಂದವು 50 ಲಕ್ಷದಿಂದ 1 ಕೋಟಿ ರೂಪಾಯಿವರೆಗೆ ಇದೆ ಅಂತ ವರದಿಯಾಗಿದೆ. ಕೇವಲ ಒಂದು ದಿನದ ಜಾಹೀರಾತು ಶೂಟ್ ಅಥವಾ ಫೋಟೋ ಶೂಟ್ಗಾಗಿ ಅವರು ಈ ಮಟ್ಟದ ಸಂಭಾವನೆಯನ್ನ ಪಡಿತಾ ಇದ್ದಾರೆ. ಅವರು ಪ್ರಸ್ತುತ 5 ರಿಂದ 8 ಜನಪ್ರಿಯ ಬ್ರ್ಯಾಂಡ್ಗಳನ್ನ ಹೊಂದಿದ್ದಾರೆ. ಇವುಗಳ ಮೂಲಕ ಅವರು ವರ್ಷಕ್ಕೆ ಸುಮಾರು 10 ಕೋಟಿ ರೂಪಾಯಿ ಗಳಿಸ್ತಾರೆ ಅಂತ ವರದಿಯಾಗಿದೆ. ಅವರು ಸಿನಿಮಾ ಶೂಟಿಂಗ್ಗಳಿಗೆ ತಿಂಗಳುಗಟ್ಟಲೆ ಸಮಯವನ್ನ ವಿನಿಯೋಗಿಸಬೇಕಾಗುತ್ತೆ. ಆದ್ರೆ ಬ್ರ್ಯಾಂಡ್ ಪ್ರಚಾರಗಳ ಮೂಲಕ ಅವರು ಚಲನಚಿತ್ರಗಳಷ್ಟೇ ಆದಾಯವನ್ನ ಬಹಳ ಕಡಿಮೆ ಸಮಯದಲ್ಲಿ ಗಳಿಸ್ತಾರೆ ಎಂಬುದು ಗಮನಾರ್ಹ. ಶೋಭಿತಾ ಅವರ ಸಾಮಾಜಿಕ ಮಾಧ್ಯಮ ಅನುಯಾಯಿಗಳು ಅವರ ಬ್ರ್ಯಾಂಡ್ ಮೌಲ್ಯವನ್ನ ಮತ್ತಷ್ಟು ಹೆಚ್ಚಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಫ್ಯಾಷನ್, ಸೌಂದರ್ಯ ಮತ್ತು ಜೀವನ ಶೈಲಿ ವಿಭಾಗಗಳಲ್ಲಿ ಅವರ ಪೋಸ್ಟ್ಗಳಿಗೆ ಅದ್ಭುತ ಪ್ರತಿಕ್ರಿಯೆ ಸಿಗ್ತಾ ಇದೆ. ಶೋಭಿತಾ ಅವರ ಸಾಮಾಜಿಕ ಮಾಧ್ಯಮ ಖಾತೆಗಳನ್ನ ವಿಶೇಷ ಸಹಾಯಕರು ಮೇಲ್ವಿಚಾರಣೆ ಮಾಡ್ತಾರೆ ಮತ್ತು ವಾರ್ಷಿಕ ಆಧಾರದ ಮೇಲೆ ಬ್ರ್ಯಾಂಡ್ ಡೀಲ್ಗಳನ್ನ ಮಾಡಲಾಗ್ತಾ ಇದೆ. ಆಗಸ್ಟ್ 2024ರಲ್ಲಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದ ಶೋಭಿತಾ ಚೈತನ್ಯ ಅದೇ ವರ್ಷದ ಡಿಸೆಂಬರ್ನಲ್ಲಿ ಹೈದರಾಬಾದ್ನ ಅನ್ನಪೂರ್ಣ ಸ್ಟುಡಿಯೋದಲ್ಲಿ ನಡೆದ ಸಮಾರಂಭದಲ್ಲಿ ಮದುವೆಯಾದರು. ಸೊಸೆಯಾಗಿ ಅಕ್ಕಿನೇನಿ ಕುಟುಂಬಕ್ಕೆ ಪ್ರವೇಶ ಮಾಡಿದ ಶೋಭಿತಾ ತಮ್ಮ ಹೊಸ ಕುಟುಂಬದೊಂದಿಗೆ ಸಾಕಷ್ಟು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ. ಮಾಡೆಲ್ ಆಗಿ ವೃತ್ತಿ ಜೀವನ ಆರಂಭಿಸಿದ ಶೋಭಿತಾ ಕೋಲ್ಗೇಟ್, ರಿಲಯನ್ಸ್ ಟ್ರೆಂಡ್ ಮತ್ತು ಗೋದ್ರೇಜ್ನಂತಹ ಬ್ರ್ಯಾಂಡ್ಗಳ ಮುಖವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಂಡಿಯಾಸ್ ಬೆಸ್ಟ್ ಸಿನೆಸ್ಟಾರ್ಸ್ ಕಿ ಕೋಚ್ ರಿಯಾಲಿಟಿ ಶೋನಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆಯುವ ಮೂಲಕ ಅವರು ಮನ್ನಣೆ ಗಳಿಸಿದರು. 2013ರಲ್ಲಿ ಮಿಸ್ ಇಂಡಿಯಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮಿಸ್ ಇಂಡಿಯಾ ಅರ್ತ್ 2013 ಪ್ರಶಸ್ತಿಯನ್ನ ಗೆದ್ದಿದ್ದು ಅವರ ವೃತ್ತಿ ಜೀವನದ ಪ್ರಮುಖ ತಿರುವು. ಆ ಬಳಿಕ ರಮಣ್ ರಾಘವನ್ 2.0 ಚಿತ್ರದ ಮೂಲಕ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದ ಅವರು ಮತ್ತು ತಮಿಳು, ತೆಲುಗು ಮತ್ತು ಹಿಂದಿ ಭಾಷೆಗಳಲ್ಲಿ ಚಿತ್ರಗಳನ್ನು ಮಾಡುವ ಮೂಲಕ ನಟಿಯಾಗಿ ವಿಶೇಷ ಛಾಪು ಮೂಡಿಸಿದ್ರು.